ಒಬ್ಬರಿಗೊಂದು ನ್ಯಾಯ, ಮತ್ತೊಬ್ಬರಿಗೆ ಇನ್ನೊಂದು ನ್ಯಾಯ. ಮೆಟ್ರೋಗೊಂದು ನ್ಯಾಯ, ಕಟ್ಟಡ ಮಾಲೀಕರಿಗೊಂದು ನ್ಯಾಯ ಅನ್ನೋ ರೀತಿ ಆಗ್ಬಿಟ್ಟಿದೆ. KPTCL ನ ಈ ನಿಯಮಗಳು, ರೂಲ್ಸ್ಗಳು ಎಲ್ಲದೂ ಕೂಡ ನೋಡ್ತಾ ಇದ್ರೆ, ಅವರು ನಡ್ಕೊಳ್ತಿರುವಂತ ರೀತಿಯನ್ನ ನೋಡ್ತಾ ಇದ್ರೆ KPTCL ಅಧಿಕಾರಿಗಳಿಂದ ಮಲತಾಯಿ ಧೋರಣೆಯನ್ನ ತಾಳಲಾಗ್ತಾ ಇರುವಂತದ್ದು. ಯಾವ ರೀತಿಯಾಗಿ ಇವರು ಮಲತಾಯಿ ಧೋರಣೆಯನ್ನ ತಾಳ್ತಾ ಇದ್ದಾರೆ ಅನ್ನೋದನ್ನ ಕೂಡ ಹೇಳ್ತೀವಿ. ಒಬ್ರಿಗೊಂದು ನ್ಯಾಯ ಕೊಡ್ತಾ ಇದ್ದಾರೆ, ಮತ್ತೊಬ್ಬರಿಗೆ ಇನ್ನೊಂದು ರೀತಿಯಾದಂತ ನ್ಯಾಯ. ನ್ಯಾಯ ಅಂದ್ರೆ ಎಲ್ಲ ಒಂದೇ ಅಲ್ವಾ ಅಂತ ಜನಸಾಮಾನ್ಯರು ಈಗ ಕೇಳ್ತಾ ಇರುವಂತದ್ದು. KPTCL ಅಧಿಕಾರಿಗಳಿಂದ ಈ ರೀತಿಯಾಗಿ ಮಲತಾಯಿ ಧೋರಣೆಯನ್ನ ತಾಳಲಾಗ್ತಾ ಇದೆ. ಏನದು ಅನ್ನೋದನ್ನು ಕೂಡ ತೋರಿಸ್ತಾ ಇದೀವಿ. ಹೈಟೆನ್ಷನ್ ವೈರ್ ಕೆಳಗೆ ಕಟ್ಟಡ ನಿರ್ಮಾಣಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಹೌದು, ಓಕೆ. ಕಟ್ಟಡ ಮಾಲೀಕರಿಗೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ದಾರೆ. KPTCL ನವರು ನಿರ್ದಾಕ್ಷಿಣ್ಯವಾಗಿ ನೋಟಿಸ್ ಅನ್ನ ಜಾರಿ ಮಾಡಿ ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದು ಈಗ ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು KPTCL ನ ಅಧಿಕಾರಿಗಳು. ಇದೇ ಜಾಗದಲ್ಲಿ ನಡೀತಾ ಇದೆ 2ನೇ ಹಂತದ ಮೆಟ್ರೋ ಕಾಮಗಾರಿ. ಜಯದೇವ ಆಸ್ಪತ್ರೆ ಬಳಿ ನಡೀತಾ ಇದೆ ಮೆಟ್ರೋ ಕಾಮಗಾರಿ. ಬೆಂಗಳೂರಿನಲ್ಲಿ ಇರುವಂತವರಿಗೆ ಗೊತ್ತಿದೆ, ಅದು ಮೆಟ್ರೋ ಜೊತೆಯಲ್ಲೇ ನಡೀತಾ ಇದೆ. ಎಲಿವೇಟೆಡ್ ರಸ್ತೆ ಕಾಮಗಾರಿ ಕೂಡ, ಎರಡೂ ಕಾಮಗಾರಿಗಳು ಅಟ್ ಎ ಟೈಮ್ ನಡೀತಾ ಇರುವಂತದ್ದು. ಮೆಟ್ರೋಗೆ ಸಮಸ್ಯೆ ಅಂತ ಪೋಲ್ ಎತ್ತರ ಮಾಡಿದೆ KPTCL. ವಿಸ್ತೀರ್ಣ ಬದಲಾಗಿದೆ. ಈಗ ಕಟ್ಟಡ ಮಾಲೀಕರಿಗೆ ಮಾರಕವಾಗಿ ಪರಿಣಮಿಸಿದೆ. ನಿಷೇಧಿತ ಪ್ರದೇಶವೆಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಈಗ ನಿಷೇಧಿತ ಪ್ರದೇಶ ಅಂತ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಹೈಟೆನ್ಷನ್ ವೈರ್ ಕೆಳಗೆ ಹಾದು ಹೋಗುತ್ತೆ ಮೆಟ್ರೋ ಮಾರ್ಗ. ಹೈಟೆನ್ಷನ್ ವೈರ್ ಕೆಳಗೆ ಇದೆ ರಮೇಶ್ ಅನ್ನೋರ ಬಿಲ್ಡಿಂಗ್. ಆದ್ರೆ ರೂಲ್ಸ್ ಮಾತ್ರ ಬೇರೆ ಬೇರೆ. ಮೆಟ್ರೋಗೆ ಒಂದು ರೂಲ್ಸು, ಈ ಕಟ್ಟಡ ಮಾಲೀಕರಿಗೆ ಒಂದು ರೂಲ್ಸು. ಕಟ್ಟಡ ಮಾಲೀಕರಿಗೆ ಮಾತ್ರ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಈ KPTCL ನ ಅಧಿಕಾರಿಗಳು. ಮೆಟ್ರೋಗೆ ಮಾತ್ರ ಯಾವುದೇ ರೀತಿಯಾದಂತ ನೋಟಿಸ್ ಇಲ್ಲ. ಅದು ಗೌರ್ಮೆಂಟ್ ಅಲ್ವಾ, ಅವರಿಗೆ ಕೊಟ್ರು ಒಂದೇ, ಕೊಡದೆ ಹೋದ್ರು ಒಂದೇ ಅನ್ನುವ ಲೆಕ್ಕಾಚಾರ ಅನ್ಸುತ್ತೆ. ಈ ರೀತಿಯಾಗಿ ಯಾಕೆ ಮಾಡ್ತಾ ಇದ್ದೀರಾ ಅನ್ನೋದೇ ಪ್ರಶ್ನೆ ಆಗಿರೋದು. ಇಬ್ಬರಿಗೂ ಕೂಡ ನೋಟಿಸ್ ಕೊಡಿ, ಇಲ್ಲ ಅಂದ್ರೆ ಪರ್ಯಾಯ ಮಾರ್ಗವನ್ನ ತೋರಿಸಿ ಅಂತ ಈಗ ಆ ಒಂದು ಕಟ್ಟಡದ ಮಾಲೀಕರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹೈಟೆನ್ಷನ್ ವೈರ್ ಅನ್ನ ಅಂಡರ್ ಗ್ರೌಂಡ್ಗೆ ಕನ್ವರ್ಟ್ ಮಾಡುವಂತೆ ಮನವಿಯನ್ನ ಕೂಡ ಮಾಡಲಾಗ್ತಾ ಇದೆ. ಮನವಿಗೆ ಸ್ಪಂದಿಸದಿದ್ರೆ ಕಾನೂನು ಹೋರಾಟವನ್ನ ಕೂಡ ಮಾಡ್ತೀವಿ ಅಂತ ಕಟ್ಟಡದ ಮಾಲೀಕರಾಗಿರುವಂತ ರಮೇಶ್ ಅವರು ಈಗ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ಆ ಒಂದು ಹೈಟೆನ್ಷನ್ ವೈರು ಯಾವ ಲೆವೆಲ್ ಅಲ್ಲಿ ಇದೆ, ಮತ್ತು ಒಂದ್ ಕಡೆ ಆ ಕಟ್ಟಡ ಎಲ್ಲಿದೆ, ಆ ಕಟ್ಟಡದ ಮಾಲೀಕರಿಗೆ ನೋಟಿಸ್ ಅನ್ನ ಕೂಡ ಕೊಡಲಾಗಿರುವಂತದ್ದು. ಕಟ್ಟಡವನ್ನ ತೆರವುಗೊಳಿಸುವಂತೆ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ. ಅದೇ ಒಂದು ಜಾಗದಲ್ಲಿ ಮೆಟ್ರೋ ಕಾಮಗಾರಿ ಕೂಡ ನಡೀತಾ ಇದೆ, ಎಲಿವೇಟೆಡ್ ರಸ್ತೆ ಕೂಡ ನಡೀತಾ ಇರುವಂತದ್ದು. ಆದ್ರೆ ಅವರಿಬ್ಬರಿಗೂ ಕೂಡ ಯಾವುದೇ ರೀತಿಯಾದಂತ ನೋಟಿಸ್ ಇಲ್ಲ, ಅವರಿಂದ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಇಲ್ಲ ಅನ್ನುವ ಲೆಕ್ಕಾಚಾರದಲ್ಲಿ KPTCL ಇದೆ. ಮೆಟ್ರೋದವರು ಬಹಳ ಬೇಜವಾಬ್ದಾರಿತನದಿಂದ ಈ ಲೈನ್ನ ಪ್ರಪೋಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದೇ ರೀತಿ ಬೇರೆ ಬನ್ನರಘಟ್ಟ ಮಾರ್ಗದಲ್ಲಿ ಅಂಡರ್ಗ್ರೌಂಡ್ ಕೇಬಲ್ ಹಾಕಿ ಕ್ಲೀನಾಗಿ ಮಾಡಿದ್ದಾರೆ. ಇಲ್ಲಿ ಮಾತ್ರ ಆ ತಾರತಮ್ಯ ಯಾಕೆ ಅನ್ನೋದು ಗೊತ್ತಾಗಲಿಲ್ಲ. ಓವರ್ ಕಾನ್ಫಿಡೆನ್ಸ್ ಇದೆ. ಆ ಥರ ಅವರಿಗೆ ಯಾವತ್ತೂ ಆಗದೇ ಇದ್ದರೆ ಕಟ್ಟಡ ಮಾಲೀಕರಿಗೆ ಮಾತ್ರ ಯಾಕೆ ನೋಟಿಸ್ ಕೊಡಬೇಕು? ಕಟ್ಟಡ ಮಾಲೀಕರು ಏನು ಇದು ಮಾಡಿದ್ದಾರೆ, ಪಾಪ ಮಾಡಿದ್ದಾರೆ. ಸೊ ಕಟ್ಟಡ ಮಾಲೀಕರಿಗೊಂದು ರೂಲ್ಸು ಮತ್ತು ಮೆಟ್ರೋ ಲೈನ್ಗೊಂದು ರೂಲ್ಸು ಅನ್ನೋದು ಇಲ್ಲ. ಏನಾದರೂ ಕಟ್ಟಾಗಿ ನಮ್ಮ ಬಿಲ್ಡಿಂಗ್ ಮೇಲೆ ಬಿದ್ದರೆ ನಾವು KPTCLದು ಯಾವುದೇ ಜವಾಬ್ದಾರಿ ಇಲ್ಲ ಅಂತ ಕೊಟ್ಟಿದ್ದಾರೆ ನೋಟಿಸು. ಅದೇ ಥರ ಇವಾಗ ಮೆಟ್ರೋ ಕಂಬಿ ಮೇಲೆ ಬಿದ್ದರೆ 10 ಕಿಲೋಮೀಟ್ರ್ ಈ ಕಡೆ ಆ ಕಡೆ ಕರೆಂಟ್ ಹೋಗುತ್ತೆ ಅದೇ ಕಂಬಿಯಿಂದ. ಸೊ ಎಷ್ಟು 1000 ಜನ ಸಾಯ್ಬೋದು ಅಂತ ರಸ್ತೆನೂ ಇರುತ್ತೆ. ಈ ಎರಡು ಕಾರಣದಿಂದ ಅದು ಅಂಡರ್ಗ್ರೌಂಡ್ ಮಾಡಿ ಕೇಬಲ್ ಮಾಡಿದ್ರೆ ಸಮಸ್ಯೆ ಇಲ್ಲ. ಯಾಕೆಂದ್ರೆ ಒಂದು ಕಡೆ ಮಾಡಿದಾರಲ್ಲ.